ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ಒಬ್ಬರು ಹೊಸ ಗೆಸ್ಟ್ ಇದ್ದಾರೆ. ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ತುಂಬ ಸರ್ಪ್ರೈಸಿಂಗ್ ಗೆಸ್ಟ್ ಅವರು. ಫಸ್ಟ್ ನಿಮಗೆ ಅದಕ್ಕಿಂತ ಮುಂಚೆ ನನ್ನ ಟೆರೆಸ್ ಗಾರ್ಡನಲ್ಲಿ ಒಂದಿಷ್ಟು ಫ್ಲವರ್ಗಳನ್ನ ತೋರಿಸ್ತೀನಿ, ಯಾಕಂದರೆ ಅದಕ್ಕೂ ಸ್ವಲ್ಪ ಸಂಬಂಧ ಇದೆ. ಬನ್ನಿ, ಇವಾಗ ಫಸ್ಟ್ ನಿಮಗೆ ಫ್ಲವರ್ಸ್ ತೋರಿಸ್ತೀನಿ, ಅದಾದಮೇಲೆ ನಿಮಗೆ ನಮ್ಮ ಗೆಸ್ಟನ್ನು ಪರಿಚಯ ಮಾಡ್ತೀನಿ. ನೋಡಿ, ನನ್ನ ಟೆರೆಸ್ ಗಾರ್ಡನಲ್ಲಿ ಸುಮಾರು ಫ್ಲವರ್ಸು ಬೆಳೀತಾ ಇದ್ದೀನಿ. ಈ ಥರ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಹೀರೆಬಳ್ಳಿ ಫ್ಲವರ್ಸ್ ಇದೆ, ಸುಮಾರು ಫ್ಲವರ್ಸ್ ಇದೆ. ಈ ಥರ ಫ್ಲವರ್ಸ್ ಇರೋದ್ರಿಂದನೇ ಆ ಗೆಸ್ಟ್ ಬರ್ತಾರೆ. ಆಮೇಲೆ ಇಲ್ಲಿ ನೋಡಿ, ಚೆಂಡು ಹೂ ಇದೆ. ಈ ಥರ ಎಲ್ಲ ಚೆಂಡು ಹೂವಿನ ಗಿಡಗಳು ಆಲ್ರೆಡಿ ಫ್ಲವರ್ ಬರ್ತಾ ಇದೆ. ಈ ರೀತಿ ಸೌತೆಕಾಯಿ ಅದು ಫ್ಲವರ್ ಇದೆ. ಆಮೇಲೆ ಇದನ್ನ ಬಿಟ್ಟು ಇನ್ನೂ ಸುಮಾರು ನೋಡಿ, ಕಲ್ಲಂಗಡಿ ಹಣ್ಣು ಅದು ಫ್ಲವರ್ ಬರ್ತಾ ಇದೆ. ಯಾವಾಗ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಈ ಥರ ಫ್ಲವರ್ಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕಲಿ ಒಬ್ರು ಗೆಸ್ಟ್ ನಿಮಗೆ ನಿಮ್ಮ ಮನೆಗೆ ತಾನಾಗೆ ಬರ್ತಾರೆ. ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಫ್ಲವರ್ ಇದೆ, ಎಲ್ಲ ಕಡೆನೂ ಫ್ಲವರ್ ಇದೆ. ಇವಾಗ ನಿಮಗೆ ಆ ಹೊಸ ಗೆಸ್ಟ್ ಯಾರಂತ ಕಾತುರದಿಂದ ಕಾಯ್ತಾ ಇರ್ಬೋದು. ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಯಾವಾಗ ಫ್ಲವರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅವಾಗಿಂದ ಇಲ್ಲಿ ಒಂದು ಜೇನುಗೂಡು ಹಾಕಿದೆ. ಇವರೇ ನಮ್ಮ ಗೆಸ್ಟು. ನೋಡಿ, ಯಾರು ಟೆರೆಸ್ ಗಾರ್ಡನ್ನಲ್ಲಿ ಫ್ಲವರ್ ನಿಮಗೆ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಜೇನುಗೂಡುಗಳು ಕಟ್ಟುತ್ತೆ. ಇದು ಹಬಜೇನಲ್ಲ, ಇದು ಚಿಕ್ಕ ಜೇನಿದು. ಇದರ ಜೇನು ತುಂಬ ಒಂದು ಟೇಸ್ಟ್ ಇರುತ್ತೆ. ಇದೆಲ್ಲ ನೀವು ಮಕ್ಕಳಿಗೆಲ್ಲ ಚೆನ್ನಾಗಿ ಕೊಡ್ತಾರೆ. ಆ್ಯಕ್ಚುಲಿ ಇದು ಹುಡ್ಕೊಂಡು ಹೋಗೋಕ್ಕೆ ಸಿಗಲ್ಲ ನಮಗೆ. ಆದರೆ ನಮ್ಮ ಗಾರ್ಡನಲ್ಲಿ, ನಮ್ಮ ಮನೆ ಹತ್ರನೇ, ನಮ್ಮ ಮನೆಯ ಟೆರೆಸ್ ಗಾರ್ಡನ್ ಬಾಜುನೇ ಇದು ಈ ಥರ ಒಂದು ಜೇನುಗೂಡು ಕಟ್ಟಿದೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸರೌಂಡಿಂಗು ಕೂಡ ಏರಿಯಾ ಎಲ್ಲ ಹೆಂಗಂದರೆ ಫುಲ್ಲು ಗ್ರೀನ್ ಇದೆ. ಈ ರೀತಿ ಗ್ರೀನ್ ಇರೋದರಿಂದ ಅದ್ರ ಜೊತೆಗೆ ನಮ್ಮ ಟೆರೆಸ್ ಗಾರ್ಡನಲ್ಲೂ ಕೂಡ ಏನು ಫ್ಲವರ್ಗೇನು ಕಡಿಮೆ ಇಲ್ಲ. ಹಾಗಾಗಿ ಈ ಜೇನುಗೂಡು ಕಟ್ಟೋದು ಕಾಮನ್ನು. ಇದು ನಮಗೆ ಒಳ್ಳೆಗೂ ಕೂಡ. ಈ ಜೇನುಗೂಡನ್ನು ಒಂದು ಪೆಟ್ಟಿಗೆ ಬೈ ಮಾಡಿ, ಜೇನುಗೂಡಿನ ಪೆಟ್ಟಿಗೆ ಬರುತ್ತಲ್ಲ ಅದನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಅದನ್ನು ಒಂದು ಜೇನುಗೂಡು ಪೆಟ್ಟಿಗೆ ಬರುತ್ತೆ. ಯಾಕಂದರೆ ಆಲ್ರೆಡಿ ಜೇನು ಗೂಡು ಕಟ್ಟಿದೆ. ನನ್ನ ಇವಾಗ ಒಂದು ಪೆಟ್ಟಿಗೆ ತಂದು ಇಟ್ಬಿಟ್ರೆ ಡೆಫಿನೆಟ್ಲಿ ಅದರ ಒಳಗಡೆ ಹೋಗಿ ಅವು ಜೇನನ್ನು ಇದನ್ನು ಮಾಡುತ್ತೆ. ಇಲ್ಲಿ ಜಾಸ್ತಿ ಫ್ಲವರ್ ಇರೋದ್ರಿಂದ ಮಕರಂದನ ಹಿಡ್ಕೊಂಡ್ಬಂದು ಇಲ್ಲೇ ಇದೆ ನೋಡಿ, ಜಸ್ಟ್ ಒಂದು 10 ಫೀಟ್ ಡಿಸ್ಟೆನ್ಸಲ್ಲಿ ಅದು ಗೂಡು ಕಟ್ಟಿದೆ. ಇಲ್ಲಿ ಎಲ್ಲ ಫುಲ್ ಟೆರೆಸ್ ಗಾರ್ಡನ್ ಇರೋದ್ರಿಂದ ಅದಕ್ಕೆ ತುಂಬ ಈಸಿ, ಇಲ್ಲೇ ಮಕರಂದ ಹಿಡ್ಕೊಳ್ಳುತ್ತೆ, ಅಲ್ಲಿ ಹೋಗಿ ಜೇನು ರೆಡಿ ಮಾಡುತ್ತೆ. ಸೊ ಈ ರೀತಿ ನಿಮಗೆ ಒಂದಕ್ಕೊಂದು ಏನಾದರೂ ಸಂಬಂಧ ಇರುತ್ತೆ. ಫ್ಲವರ್ ಇರೋದ್ರಿಂದ ಜೇನುಗೂಡು ಕಟ್ಟುತ್ತೆ. ಸೊ ಹಾಗಾಗಿ ನಾನು ಕೂಡ ಇದನ್ನು ನಾವು ಆರ್ಗ್ಯಾನಿಕ್ ವೇಲಿ ಬೆಳೀತಿರೋದ್ರಿಂದ ಈ ರೀತಿ ಜೇನುಗೂಡುಗಳು ಕಟ್ಟುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಪೆಟ್ಟಿಗೆ ತಂದು ನಾನು ಕೂಡ ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಅದರಿಂದ ನನಗೆ ಎಷ್ಟು ಹೆಂಗೆ ಅನುಕೂಲ ಆಗುತ್ತೆ ಮತ್ತು ಆ ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಇದನ್ನೆಲ್ಲ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಯಾರಿಗಾದರೂ ನಿಮಗೆ ಆ ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಆ್ಯಕ್ಚುಲಿ ಒಂದು ಜೇನುಗೂಡಿನ ಪೆಟ್ಟಿಗೆ ಬೇಕಾಗಿದೆ. ಇದಿಷ್ಟು. ಥ್ಯಾಂಕ್ ಯು ಸೋ ಮಚ್.